ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಇಂದಿನ ಭಾಗವನ್ನು ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಪ್ಲಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅಂಜನಾ ಭೂಮಿ ಕುತ್ತಿಗೆ ಇಸಿಕ್ಬಿಟ್ಟಿರ್ತಾಳೆ. ಅವಳನ್ನ ಕೊಲ್ಲಲೇಬೇಕು ಅಂತಾಳೆ. ಬಿಡೋದಿಲ್ಲ ಮಾಮ್. ಅವತ್ತೆಲ್ಲ ಅಜಿತನ್ನ ನನ್ನಿಂದ ಕಿತ್ಕೊಂಡ್ರು, ಇವತ್ತು ನಿನ್ನನ್ನು ಕಿತ್ಕೊಳ್ಳೋಕೆ ಬಂದಾಳೆ, ಇವಳನ್ನ ಮಾತ್ರ ಉಳಿಸೋದಿಲ್ಲ ಅಂತ ಹೇಳಿ ಕುತ್ತಿಗೆ ಬಿಗಿಯಾಗಿ ಹಿಡ್ಕೊಂಡು ಇಸಿಕ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜಿತ್ ಬಂದು ಕಪಾಳಕ್ಕೆ ಸರಿಯಾಗಿ ಬಾರಿಸಿ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾನೆ. ಅವಳನ್ನ ಹೇಗಾದರೂ ಮಾಡಿ ಅಂಜನನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಹೋಗ್ತಾನೆ. ದೇವಿಯಾನಿ ಕೈ ಮುಗಿದು ಬೇಡ್ಕೊಳ್ತಾಳೆ, ಬೇಡಪ್ಪ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ನಾಟಕ ಆಡ್ತಾ ಈ ಕಡೆ ಅಜಿತ್ತು ರೂಮಿಗೆ ಬಂದು ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಎಲ್ಲಿ ಸ್ವಲ್ಪ ಉರ್ಬೇಕಾದ್ರೂ ಉರುಕ್ತೀನಿ ಅಂದರೆ, ಏನು ಮಾಡ್ತಾಯಿದ್ದೀರಿ ಸಾಹೇಬ್ರೆ, ಸಾಧ್ಯ ಇಲ್ಲ ಸುಮ್ಮನೆ ನಾನು ಮಾಡ್ಕೊಡ್ತೀನಿ ಅಂತಾಳೆ. ಅದು ಹೇಗೆ ಮಾಡ್ಕೊಡ್ತೀನಿ ಮಾಡ್ಕೊ ಅಂತೇಳಿ ಬಿಟ್ಬಿಡ್ತಾನೆ. ಬಿಟ್ಟಾಗ ಅವಳು ಉರ್ಕೊಳಕ್ಕೆ ಹೋಗ್ತಾಳೆ, ಆಗೋದಿಲ್ಲ, ಕುತ್ತಿಗೆ ನೋವಾಗ್ತದೆ. ಇಲ್ಲ ಇದನ್ನು ಹೇಳ್ತೀನಿ ಮನೆಯವರೆಲ್ರಿಗೂ. ಬೇಡ ಸಾಹೇಬ್ರೆ, ನನ್ನಿಂದಾಗಿ ಮನೆಯವರೆಲ್ಲರೂ ಕೂಡ ಇನ್ನು ಅವಳು ಅಂಜನಾ ಮೇಡಮ್ ಹೋಗಿ ಅವಳು ಬೇಸರ ಮಾಡ್ಕೊಡ್ತಾಳೆ. ಇನ್ನು ದೊಡ್ಡ ಸಾಹೇಬ್ರು ಅವ್ರು ಇದ್ದಿದ್ದು ಬೇಸರ ಮಾಡ್ಕೊಡ್ತಾರೆ. ಮೊದಲೇ ನನ್ನಿಂದ ಮನೆ ಹೊಡೆದಿದ್ದಾಳೆ ಅನ್ನೋ ಅಪವಾದ ನನ್ನ ಮೇಲಿದೆ. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ನನಗೆ ಈ ನೋವಾಗುವಂಥ ಸಂದರ್ಭ ಬರೋದೇ ಬೇಡ ಸಾಹೇಬ್ರೆ, ಬೇಡ ಅಂತ ಹೇಳಿ ಬೇಡ್ಕೊಡ್ತಾಳೆ. ಆಯ್ತು ಬಿಡು. ನನ್ನ ಪಕ್ಕ ಕೂತ್ಕೊಂಡು ಅವನು ಉರ್ಬಿ ಅವಳಿಗೆ ಸಾಂತ್ವನ ಹೇಳ್ತಾನೆ. ಜೊತೆಗೆ ಆ ಕುತ್ತಿಗೆಗೆಲ್ಲ ಸ್ವಲ್ಪ ಮುಲಾಮೆಲ್ಲ ಹಚ್ಚಿ ಸಮಾಧಾನ ಮಾಡ್ತಾನೆ. ಈ ಕಡೆ ದೇವಿಯಾನಿ ಮೂದೋಟದಲ್ಲಿ ನಿಂತ್ಕೊಂಡು ತನ್ನ ಮಗಳು ಅಂಜನಾಗೆ ಹೇಳ್ತಾ ಇರ್ತಾಳೆ, ಹೇಗೆ ಶಾರದಾನ ಕೊಂದ್ಲು, ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರವಣನ ಬೇರೆ ಮಾಡಿ ಶಾರದಾನ ಕೊಲೆ ಮಾಡಿ, ಆ ಮಗುನೂ ಕೂಡ ಬೇರೆ ಮಾಡಿ, ಆ ಮಗುನ ಆ ಡ್ರೈವರ್ ಅದೇ ಸಮಯಕ್ಕೆ ಬರ್ತಾನೆ, ಡ್ರೈವರಿಗೆ ಕೊಟ್ಟು ಕಳಿಸ್ತಾಳೆ. ಅವನೇ ವೀರಣ್ಣ ಅನ್ನೋದು ಗೊತ್ತಾಗಿ, ವೀರಣ್ಣನ ಕೈಲೇ ಕೊಟ್ಟಿರೋದು ಅನ್ನೋದು ಗೊತ್ತಾಗಿ ಒಂದಿನ ಇನ್ನು ಹುಡುಗಾನ ಇಲ್ಲ ಅಂತ ಹೇಳಿ ಸತ್ಯ ಬಾಯಿ ಬಿಟ್ಬಿಡ್ತಾನೆ ಅಂತೇಳಿ ಅವನನ್ನು ಕೊಲೆ ಮಾಡಿದಾಗ ಭೂಮಿ ಅಲ್ಲಿ ಕೂತ್ಕೊಂಡು ಅಳಬೇಕಾದ್ರೆ ಅವಳ ಮಗಳು ಸಿಗ್ಲಿಲ್ವಲ್ಲ, ಏನು ಮಾಡೋದು, ಇದೊಂದು ಸಾಕ್ಷಿ ಉಳಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಅವನು ಯಾರು ಸುಪಾರಿ ಕೊಟ್ಟಿರ್ತಾಳೆ ಆ ಭದ್ರನ ಕೈಲಿ ಹೇಳ್ಕೊಳ್ತಾ ಇರ್ತಾಳೆ. ಅದಕ್ಕೆ ಭದ್ರ, ಇಲ್ಲ ಮೇಡಮ್, ಅವಳನ್ನ ನಾನು ಕಂಡುಹಿಡಿದಿದ್ದೀನಿ. ಯಾಕೆಂದರೆ ಕೊರಳಲ್ಲಿ ನೀವೇನು ಹೇಳಿದ್ರಿ ಅದೇ ರೀತಿಯ ಡಾಲರು ಮತ್ತು ಚೈನು ಇದೆ, ಮತ್ತು ಮತ್ತಿನೂ ಕೂಡ ಇದೆ ಅವಳ ಕತ್ತಲ್ಲಿ. ಅವನ ಹತ್ರ ವೀರಣ್ಣನ ಹತ್ರ ಕೂತ್ಕೊಂಡು ಅಳ್ತಾ ಇದ್ಲು. ಹಾಗಾಗಿ ಅವಳೇ ಇವನ ಮಗಳು ಅಂತ ಹೇಳಿ ಅವನು ಕೂಡ ಹೇಳ್ತಾನೆ. ಸರಿ, ಆವತ್ತು ಗೊತ್ತಾಗ್ತದೆ ನನಗೆ, ಈ ಭೂಮಿ ಒಬ್ಳನ್ನ ಉಳಿಸ್ಬಿಟ್ನಲ್ಲ ಅಂತ ಹೇಳಿ ನಾನು ಮನಸ್ವಿನ ಉಳಿಸಿದ್ನಲ್ಲ ಅಂತೇಳಿ ಅವಳನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಈ ಭೂಮಿ ರೂಪದಲ್ಲಿ ಬಂದು ನಮ್ಮ ಮನೆಗೆ ಒಕ್ಕರಿಸ್ಕೊಂಡ್ಲು ಅಂತೇಳಿ ಮಗಳ ಜೊತೆ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಶ್ರವಣ್ ಹೊರ್ಗಡೆ ಬರ್ತಾನೆ. ಹೊರ್ಗಡೆ ಬಂದಾಗ ಇಲ್ಲಿ ಶಾರದಾ ಧಾರಾವಾಹಿನ ಜೋಡಣೆ ಮಾಡಿದ್ದಾರೆ. ಈ ಒಂದು ಧಾರಾವಾಹಿ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತ್ರ ಅಷ್ಟೇ. ಈ ಸಂದರ್ಭದಲ್ಲಿ ಶಾರದಾ ಹಾಗೆಯೇ ಅವರ ಫ್ಯಾಮಿಲಿ, ಅಂದರೆ ಅವ್ರ ಮನೆಯಲ್ಲಿ ಇಟ್ಕೊಂಡು ಸಾಕ್ತಾ ಇರೋವಂಥ ಮುರುಳಿ ಕರ್ಕೊಂಡು ಬರ್ತಾನೆ. ಕಾರ್ ಕೆಟ್ಟೋಗ್ಬಿಟ್ಟಿರ್ತದೆ ಅವ್ರ ಮನೆ ಮುಂದೆನೆ. ಶ್ರವಣ ಅದೇ ಸಮಯಕ್ಕೆ ಹೋಗ್ತಾನೆ, ಏನು ಮುರುಳಿ ಇಲ್ಲಿ ನೀನು ಅಂತ ಅಂದಾಗ, ಏನಿಲ್ಲ ಗಾಡಿ ಕೆಟ್ಟೋಗ್ಬಿಡ್ತು, ಜೊತೆಗೆ ಶಾರದಾ ಹೋಗೋಣ ಅಂತ ಓಡೋಗ್ತಾ ಇದ್ದು, ಪರಿಚಯ ಮಾಡಿಕೊಡ್ತಾನೆ ನಮ್ಮ ಮನೆಯವರು ಇವರೆಲ್ಲ ಅಂತ ಹೇಳಿ. ಸರಿ ಬನ್ನಿ, ಹೇಗೂ ಮನೆ ಮುಂದಕ್ಕೆ ಬಂದಿದ್ದೀರ, ಕಾರ್ ಕೆಟ್ಟಿದೆ, ನಾನು ಮೆಕ್ಯಾನಿಕ್ ಕರೆಸಿ ಸರಿ ಮಾಡಿಸ್ತೀನಿ ಅಂತೇಳಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಶ್ರವಣ್ ಕರ್ಕೊಂಡೋಗಿ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾನೆ ಇಲ್ಲಿ ಮನೆಯವರೆಲ್ಲರೂ. ಆದರೆ ಅಜಿತನ ಭೂಮಿನ ಮತ್ತೆ ಮಾತ್ರ ಪರಿಚಯ ಮಾಡಿಕೊಡೋದಿಲ್ಲ. ಆಗ ಸಂಗೀತ ಮುಂದೆ ಬಂದು, ನೋಡಪ್ಪ ಮುರಳಿ, ಇವಳು ನನ್ನ ಸೊಸೆ ಭೂಮಿ, ನನ್ನ ಮಗ ಅಜಿತ್ತು ಇಲ್ಲೇ ಸಿದ್ಧಘಟ್ಟ ಪೊಲೀಸ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತೇಳಿ ಪರಿಚಯ ಮಾಡಿಕೊಡ್ತಾನೆ. ಹಲೋ, ನೈಸ್ ಯು ಮೀಟ್ ಯು, ಒಳ್ಳೇದಾಯಿತು ನಿಮ್ಮ ಪರಿಚಯ ಆಗಿದ್ದು ಅಂತೇಳಿ ಪರಿಚಯ ಮಾಡ್ಕೊಳ್ತಾನೆ. ಮುರಳಿನೂ ಕೂಡ, ನೀವೇನು ಮಾಡ್ತಾಯಿದ್ದೀರಾ ಅಂತೇಳಿ ಅಜಿತ್ ಕೇಳಿದಾಗ, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿರ್ತಾರೆ. ಸರಿ, ಇಲ್ಲಿ ಜೊತೆಯಲ್ಲಿ ಕೂತ್ಕೊಡ್ತಾರೆ. ಶಾರದಾ ಅವಳ ಮಗಳು ಎಲ್ಲ ಮುರುಳಿ ಎಲ್ಲ ಜೊತೆಯಲ್ಲಿ ಕೂತಾಗ ಭೂಮಿ ಪಾಪ ಅವಳಿಗೆ ಗೊತ್ತಿರೋದಿಲ್ಲ ಜೋಡಿ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ಅದಕ್ಕೆ ಇವನು ಖುಷಿಯಿಂದ ನೋಡ್ತಾನೆ ಮುರಳಿ ಪಾಪ. ಆದರೆ ಶಾರದಾ, ಇಲ್ಲ, ನಾನು ಇವ್ರ ಹೆಂಡ್ತಿಯಲ್ಲ, ಅವ್ರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅಜ್ಜಿ ಇದ್ದವಳು, ನೋಡಮ್ಮ, ಎಲ್ಲ ಇವಳು ಕಜಯ ಮಾರೋಳು ಮನೆಗೆ ಬಂದು ಕಜಯ ಕೊಂಡ್ಕೊಂಡು ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಅವ್ರ ಮನೆಯೇ ಸೇರಿಕೊಂಡು ಹಾಳು ಮಾಡೋಕ್ಕೆ ಬಂದಿದ್ದಾಳಲ್ಲ, ಹಂಗೆ ತಿಳ್ಕೊಬಿಟ್ಟಿರ್ತಾಳೆ ಎಲ್ಲರೂ. ಹಾಗಾಗ್ತಿದ್ದಾಗೇ ಅಜ್ಜಿತ್ತು, ಅಮ್ಮ ನಾನು ಮಾತ್ರ ಸುಮ್ಮನಿರೋದಿಲ್ಲ, ನನ್ನ ಹೆಂಡ್ತಿಗೆ ಅವಮಾನ ಮಾಡಿದರೆ ಅಂತ ಅಂದಾಗ ಸಂಗೀತ ಹೇಳ್ತಾಳೆ, ಏನಮ್ಮ ನೀನು, ಗೊತ್ತಾಗಲ್ವ ನಿನ್ಗಷ್ಟು, ನನ್ನ ಸೊಸೆನೇಕಮ್ಮ ಇಷ್ಟು ಅವಮಾನ ಮಾಡ್ತೀಯಾ ಅಂತೇಳಿ ಗದರಿಸ್ಕೊಳ್ತಾಳೆ. ಮತ್ತೆ ಅವಳು ಬಿಡೋದೇ ಇಲ್ಲ ಅವಳು ಚಾಳಿನ ಅಜ್ಜಿ. ನೋಡಮ್ಮ, ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ, ಅವ್ರ ಮನೆಗೆ ಮಾತ್ರ ದ್ರೋಹ ಬಗ್ಗೆ ಬಿಡಮ್ಮ ಅಂತ ಹೇಳಿ ಅವಳಿಗೆ ಸಲಹೆ ಕೊಡ್ತಾಳೆ. ಸರಿ, ಈ ಕಡೆ ಮುರುಳಿ, ಗಾರ್ಡನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ
ಅಂದಾಗ ಹೌದು ಬಾ ತೋರಿಸ್ಕೊಂಡು ಬರ್ತೀನಿ ಅಂತೇಳಿ ಶ್ರವಣ ಆಚೆ ಕರ್ಕೊಂಡು ಹೋಗ್ತಾನೆ. ಹಾಗೇನೆ ಅಜಿಂತನು ಕೂಡ ಹೋಗ್ತಾನೆ. ಅಷ್ಟರಲ್ಲಿ ಇವರು ಕೂಡ ಎದ್ದು ಬರ್ತೀವಿ ಅಂತೇಳಿ ಹೊರಡ್ತಾರೆ. ಹೊರಡ್ತಿದ್ದಾಗೇನೆ ಭೂಮಿ ಕುಂಕುಮ ಕೊಡ್ತೀನಿ ತಡೀರಿ ಅಂತೇಳಿ ಕೂರಿಸ್ತಾಳೆ. ಕೂರಿಸ್ಬಿಟ್ಟು ಸೀರೆ ಸಮೇತ ಮುತ್ತೈದೆಗೆ ಎಲ್ಲ ಹೂವು ಹಣ್ಣು ಸೀರೆ ಎಲೆ ಅಡಿಕೆ ಎಲ್ಲ ಸೇರಿಸಿ ಕೊಡ್ತಾ ಇರ್ತಾಳೆ. ಕೊಡಬೇಕಾದ್ರೆ ಅವಳು ಭಕ್ತಿಯಿಂದ ಕುಂಕುಮ ಇಟ್ಕೊಂಡು ಮಾಂಗಲ್ಯಕ್ಕೂ ಅರ್ಶಿನ ಕುಂಕುಮ ಇಟ್ಕೊಳ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಯಾಕೆಂದ್ರೆ ಅಷ್ಟರಲ್ಲಾಗಲೇ ಅವಳನ್ನ ಕೇಳಿರ್ತಾರೆ, ನಿಮ್ಮ ಗಂಡ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸಂಗೀತ ಕೇಳಿದಾಗ ನನ್ನ ಗಂಡ ಇನ್ನೊಬ್ಳು ಹೆಂಡತಿ ಜೊತೆ ಇದ್ದಾನೆ ಅಂತ ಹೇಳಿ ಅಂದಿರ್ತಾಳೆ. ಅದನ್ನು ಗೊತ್ತಿರೋವಂಥ ಭೂಮಿ ಅದು ಜ್ಞಾಪಿಸ್ಕೊಂಡು ಹೇಳ್ತಾಳೆ, ಯಾವಾಗ ಅವಳು ಭಕ್ತಿಯಿಂದ ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೊಳ್ತಾಳೋ ಆಗ, ಅಲ್ಲ ಗಂಡ ಬೇರೊಬ್ಳನ್ನ ಜೊತೆಯಲ್ಲಿ ಇದ್ದಾನೆ ಆಗಿದ್ದು ಕೂಡ ಈ ಮಾಂಗಲ್ಯಕ್ಕೆ ಅಷ್ಟು ಬೆಲೆ ಗೌರವ ಕೊಡೋ ಅಂಥ ಅವಶ್ಯಕತೆ ಇದೆಯಾ ಅಂತೇಳಿ ಭೂಮಿ ಪ್ರಶ್ನೆ ಮಾಡ್ತಾಳೆ ಶಾರದನ್ನ. ಪ್ರಶ್ನೆ ಮಾಡಿದಾಗ ಶಾರದಾ, ನಾನು ವ್ಯಕ್ತಿಗತವಾಗಲ್ಲ, ವ್ಯಕ್ತಿಗೆ ನಾನು ಗೌರವಿಸ್ತಾ ಇಲ್ಲ, ಈ ಮಾಂಗಲ್ಯ ಅಂದರೆ ನನಗೆ ಅಷ್ಟು ಭಕ್ತಿ ಗೌರವ ಇದೆ, ಈ ಮಾಂಗಲ್ಯದ ಮಹಿಮೆನೇ ಅಂಥದ್ದು, ಹಾಗಾಗಿ ಮಾಂಗಲ್ಯವನ್ನು ಗೌರವಿಸ್ತಾ, ಈ ಮಾಂಗಲ್ಯವನ್ನು ಗೌರವಿಸ್ತಾ ಭಕ್ತಿಯಿಂದ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟೆ ಅಷ್ಟೇ, ಆ ವ್ಯಕ್ತಿಗಲ್ಲ ಅಂತ ಹೇಳ್ತಾಳೆ. ನೋಡಿ, ಒಂದು ಹೆಣ್ಣಿನಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ತಾಳಿ ಅನ್ನುವಂಥದ್ದು ಮಾಂಗಲ್ಯ ಅನ್ನುವಂಥದ್ದು ಅದೆಷ್ಟು ಪವಿತ್ರವಾದಂತಹ ಸ್ಥಾನವನ್ನು ಕಟ್ಕೊಟ್ಟಿದೆ ನೋಡಿ. ಗಂಡ ಹೊಡಿಲಿ ಬಡಿಲಿ ಅವನು ಬಿಟ್ಟು ಹೋಗಲಿ, ಆದರೆ ಅವ್ನು ಕಟ್ಟಿರೋ ತಾಳಿಗೆ ಮಾತ್ರ ಗೌರವ ಕೊಡ್ತಾಳಲ್ಲ, ಅವಳು ನಿಜಕ್ಕೂ ಕೂಡ ಅದೇ ನಮ್ಮ ಭಾರತೀಯ ನಾರಿಯರ ಸದ್ಗುಣ, ಹಾಗೆಯೇ ಅವರ ಸುಸಂಸ್ಕೃತತೆಯನ್ನು ಸಂಸ್ಕಾರವನ್ನು ಸೂಚಿಸ್ತಕ್ಕಂಥ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.